ಕೊನೆಗೂ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ದೇಶದ ವಿದ್ಯಾರ್ಥಿ ಯುವ ಜನತೆಯ ನೈತಿಕ ಬಲ ಹೋರಾಟಕ್ಕೆ ಸಿಕ್ಕಿರೋಂಥ ಜಯ. ನರೇಂದ್ರ ಮೋದಿ ಅವರು ಬಗ್ಗಿದ್ದಾರೆ, ತಗ್ಗಿದ್ದಾರೆ, ಮಣಿದಿದ್ದಾರೆ. ಇದು ಪ್ರಜಾಪ್ರಭುತ್ವದ ಶಕ್ತಿ, ಪ್ರಜಾಪ್ರಭುತ್ವದ ಬಲ. ಕೇಂದ್ರ ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸುಧಾರಣೆ ತರಕ್ಕೆ ಮುಂದಾಗಿದೆ, ಸ್ವಾಗತಾರ್ಹ. ಇಷ್ಟೇ ಸಾಲದು, ಶಿಕ್ಷಣದ ಕ್ಷೇತ್ರದಲ್ಲಿ ಹಲವಾರು ಅಮೂಲಾಗ್ರವಾದ ಬದಲಾವಣೆ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡಬೇಕಾಗಿದೆ. ವಿದ್ಯಾರ್ಥಿ ಆತ್ಮಹತ್ಯೆಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋದು ಕೂಡ ಒಳ್ಳೆಯದು. ಮತ್ತು ವಿದ್ಯಾರ್ಥಿಗಳ ಮೇಲೆ ಅಮಾಯಕವಾಗಿ, ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಬಲ ಪ್ರಯೋಗ ಮಾಡಿ ಪೊಲೀಸ್ನವರು ಅಮಾನವೀಯವರ್ತಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು. ತಪ್ಪಿತಸ್ಥ ಪೊಲೀಸರು ಸೇವೆಯಿಂದ ವಜಾ ಆಗಬೇಕು. ಈ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕು. ವಿದ್ಯಾರ್ಥಿ ಯುವ ಜನತೆ ದಾರಿ ತಪ್ಪಿರುವಂಥ ದೇಶದ ನಡೆಯನ್ನು ಬದಲಾಯಿಸಿಕೊಟ್ಟಿದ್ದಾರೆ. ಅವರಿಗೆ ರೈತ ಸಂಘ ಅಭಿನಂದನೆ ಸಲ್ಲಿಸುತ್ತೆ. ಅವರಿಂದ ಯಾವಾಗಲೂ ಕೂಡ ರೈತ ಚಳವಳಿ, ಜನಪರ ಚಳವಳಿಗಳು ಇರ್ತವೆ ಅಂತ ಹೇಳ್ತಾ ಇದ್ದೀನಿ. ಬಡಗಲಪುರ ನಾಗೇಂದ್ರ, ರೈತ ಸಂಘದ ಅಧ್ಯಕ್ಷ.